ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯಂತ್ ಬಿಡುಗಡೆ ಆದ್ರೆ ಅತ್ತ ಕಡೆ ನೀಲುವಿನ ಕರ್ಮಕಾಂಡ ಕೂಡ ಮನೆಯವರು ಮುಂದೆ ಬಟಾಬೈಲ್ ಮಾಡಿದ್ದಾರೆ ಭಾವನಾ. ಹಾಗಾದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ಜಯಂತ ಆ ಒಂದು ಅಬ್ಬರವನ್ನ ಸಹಿಸೋಕಾಗದೆ, ನಿಜಕ್ಕೂ ಆ ಹುಚ್ಚಾಟವನ್ನ ಸಹಿಸೋಕಾಗದೆ ಜಯಂತದಿಂದ ದೂರ ಆಗೋ ನಿರ್ಧಾರ ಮಾಡ್ತಾರೆ. ಮಾಡಿದಷ್ಟೇ ಅಲ್ಲ, ಜಯಂತ ಮಾಡಿದಂಥ ತಪ್ಪಿಗೆ ಶಿಕ್ಷೆಯನ್ನ ಕೂಡ ಕೊಡಿಸೋದ್ರಲ್ಲಿ ಇಲ್ಲಿ ಜಾನು ಯಶಸ್ವಿ ಆಗ್ತಾಳೆ. ಇಲ್ಲಿ ಜೈಲು ವಾಸಕ್ಕೆ ಹೋಗ್ಬೇಕಾಗತ್ತೆ ಜಯಂತ. ಆದ್ರೆ ಬೇಲಿಂದ ಹೊರಬರಬೇಕು ಅಂತ ಹೇಳಿ ಜಯಂತ್ ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ. ಅದರ ಜೊತೆಗೆ ಮತ್ತೊಂದು ರೀತಿಯಾಗಿ ಇಲ್ಲಿ ಜಾನುನ ಕೂಡ ಮಗದೊಮ್ಮೆ ತನ್ನ ಮನೆಗೆ ಕರ್ಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ. ಅದಕ್ಕೆ ದಾಳವಾಗಿ ಬಳಸ್ಕೊತಿರುವುದು ಸಂತುವನ್ನ. ಇಲ್ಲಿ ಸಂತುಗೆ ಕಾಲ್ ಮಾಡಿ ಜಾನುವನ್ನ ನನ್ನ ಮನೆಗೆ ಕಳಿಸು, ಹಾಗೆ ಮನಸ್ಥಿತಿಯನ್ನ ಬದಲಾಯಿಸಬೇಕು, ಇಲ್ಲ ಅಂದ್ರೆ ನೀನು ಫೋಟೋ ಮೇಲೆ ಗೋಡೆ ಮೇಲೆ ಫೋಟೋ ಹಾಕ್ತಿ, ಹಾರ ಹಾಕ್ಬೇಕಾಗತ್ತೆ, ನಿನ್ನ ಕಥೆಯನ್ನ ನಮ್ಮ ಹುಡುಗರು ಮುಗಿಸ್ತಾರೆ ಅಂತ ಹೇಳಿ ಜಯಂತ್ ಹೆದರಿಸ್ಬಿಡ್ತಾರೆ. ಅಲ್ಲಿ ತನಕ ಕೂಡ ಜಾನು ಸರಿಯಾಗಿ ತೀರ್ಮಾನ ತಗೊಂಡು ಆ ಹುಚ್ಚಿನ ಜೊತೆ ಯಾರಪ್ಪ ಬದುಕ್ತಾರೆ ಅಂತ ಅನ್ಕೊಂಡು ಮಾತನಾಡ್ತಿದ್ದಂತ ಸಂತು ಒಮ್ಮೆಲೆ ಪ್ಲೀಟನ್ನ ಚೇಂಜ್ ಮಾಡ್ಬಿಡ್ತಾರೆ. ಅವ್ರಿಗೆ ಪ್ರೀತಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಆ ರೀತಿ ನಡ್ಕೊಂಡಿದ್ದಾರೆ. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ರೆ ಖಂಡಿತ ಸರಿ ಹೋಗುತ್ತೆ. ಇಷ್ಟಕ್ಕೆಲ್ಲ ಗಂಡನ್ ಬಿಟ್ಟು ಬರೋದು ಸಮಾಜಕ್ಕೆ ಮುಖ ತೋರಿಸೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ದಯಮಾಡಿ ಅರ್ಥ ಮಾಡ್ಕೋ ಜಾನು, ಗಂಡನ ಬಳಿ ಹೋಗಿ ಬದುಕು ಅಂತ ಹೇಳ್ತಾರೆ. ಆದ್ರೆ ಅಮ್ಮ ಲಕ್ಷ್ಮಿನೇ ತಿರುಗಿ ಬೀಳ್ತಾರೆ ಸಂತು ವಿರುದ್ಧ. ನನ್ನ ಮಗಳು ಯಾವುದೇ ಕಾರಣಕ್ಕೂ ಅಂತ ರಾಕ್ಷಸನ ಜೊತೆ ಬದುಕೋದಕ್ಕೆ ಹೋಗೋದಿಲ್ಲ. ಇಷ್ಟು ದಿನಾನೇ ಅವಳು ಪಟ್ಟಿರೋ ನೋವು ಸಂಕಟ ಸಾಕು, ನಮ್ಗೆ ಗೊತ್ತಾಗಬಾರ್ದು ಅಂತ ಸಾಯೋದಕ್ಕೆ ಹೋಗಿದ್ದು, ಮಗು ಕಳ್ಕೊಂಡಿದ್ದಾಳೆ, ಹೇಗೋ ಹೀಗ ಸತ್ಯ ಹೇಳಿದಾಳೆ, ನನ್ನ ಮಗಳನ್ನ ಮತ್ತೆ ಆ ನರಕಕ್ಕೆ ನೂಕೋದಿಲ್ಲ. ಆ ರೀತಿ ನೀನು ಮಾತಾಡೋದೇ ಆದ್ರೆ, ಹೋಗ್ಬೇಕು ಅನ್ನೋದೇ ಆದ್ರೆ ನಾನು ಕೂಡ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಇದರ ನಡುವೆ ಸಂತು ಜಯಂತ ಬಳಿ ಮಗುತೊಮ್ಮೆ ಕಾಲ್ನಲ್ಲಿ ಮಾತಾಡ್ತಾರೆ. ನಾವು ಏನೇ ಮಾಡಿದ್ರು ಕೂಡ ಇಲ್ಲಿ ಜಾನು ಒಪ್ತಿಲ್ಲ, ಮನೆಯವರು ಕೂಡ ಒಪ್ತಿಲ್ಲ, ನೀವು ಯಾವಾಗ ಬಿಡುಗಡೆ ಆಗ್ತೀರಾ ಹೇಳಿ, ಇಬ್ರು ಕೂಡ ಸೇರ್ಕೊಂಡು ಜಾನು ಮನಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಈ ಕಡೆ ಒಬ್ರಿಗೆ ಹೇಳಿದ್ರೆ ಇನ್ಯಾರೋ ಒಬ್ರಿಗೆ ಹೇಳ್ದಾಗ ಆಯ್ತಲ್ಲ ಅಂತ ಹೇಳಿ ಕೂಡ ಇಲ್ಲಿ ಜಯಂತ್ ಅನ್ಕೋತಾರೆ. ಬಟ್ ನೀನು ಕೆಲಸ ಮಾಡಿಕೊಡ್ಲೇಬೇಕು ಅಂತ ಒತ್ತಡವನ್ನು ಹಾಕ್ತಿದ್ದಾರೆ ಜಯಂತ್. ಇಲ್ಲಿ ಜಯಂತ ಸಂತು ಬಳಿ ಒತ್ತಡವನ್ನು ಹಾಕೋದಕ್ಕೂ ಕೂಡ ಕಾರಣ ಇದೆ. ಬಿಕಾಸ್ ಇಲ್ಲಿ ಜಾನು ಅಂತೂ ತನ್ನನ್ನಂತೂ ಯಾವುದೇ ರೀತಿಯಲ್ಲೂ ಹತ್ರಕ್ಕೆ ಸೇರಿಸೋದಿಲ್ಲ. ಇನ್ನೇನೇ ಇದ್ರೂ ಸಂತು ಮುಖಾಂತರನೇ ಕೆಲಸ ಮಾಡ್ಕೋಬೇಕು. ಮನೆಯಲ್ಲಿರುವುದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಖಂಡಿತ ಮತ್ತೆ ನನ್ನ ಮನೆಗೆ ಬರಬಹುದು ಅನ್ನೋ ಒಂದು ಆಲೋಚನೆ ಆಗಿದೆ. ಜೊತೆಗೆ ಇಲ್ಲಿ ಇನ್ನೂ ಕೂಡ ಜೈಲಿಂದ ಬಿಡುಗಡೆ ಆಗೋದಕ್ಕೆ ಬೇಲ್ ಕೂಡ ಇಲ್ಲಿ ಜಯಂತ್ಗೆ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸಂತುವಿನ ಮೊರೆ ಹೋಗಿದ್ದಾರೆ. ಆ ಕಡೆ ಸಂತು ಏನೇ ಮಾಡಿದ್ರು ಕೂಡ ಪ್ರಯತ್ನ ವಿಫಲವಾಗ್ತಾನೆ ಇದೆ. ಈ ಕಡೆ ಜಾನು ಕೂಡ ಅಣ್ಣ ಮಾತಾಡಿದ್ರ ಬಗ್ಗೆ ತುಂಬಾ ಬೇಜಾರು ಮಾಡಿಕೊಂಡು ಯೋಚನೆ ಮಾಡ್ತಿದ್ದಾಳೆ. ಅಣ್ಣ ಯಾಕೆ ಆ ರೀತಿ ಮಾತಾಡ್ದ, ನಾನು ಇಲ್ಲಿ ಅವನಿಗೆ ಭಾರವಾಗಿದ್ದೀನಿ ಅಂತ ಅನ್ನಿಸೋದೇ ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಾನು ಹೊರಗಡೆ ಹೋಗಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ಬಿಕಾಸ್ ಇಲ್ಲಿ ಕೆಲಸಕ್ಕೆ ಹೋಗ್ತಿದ್ದಾಗೆ ಜಾನು ಬದುಕಲ್ಲಿ ಒಂದು ದೊಡ್ಡ ತಿರುವನ್ನಂತೂ ಖಂಡಿತ ತಗೊಳತ್ತ. ಯಾಕಂದ್ರೆ ಇಲ್ಲಿ ಜಾನು ಹೊರಗಡೆ ಹೋಗ್ತಿದ್ದಾಗೆ ಅಲ್ಲಿ ಯಾರೋ ಹೀರೋ ಎಂಟ್ರಿ ಆಗ್ತಾರೆ, ಅವರ ಮೇಲೆ ಪ್ರೀತಿ ಆಗತ್ತೆ, ಮದುವೆ ತನಕ ಹೋಗ್ಬೋದು. ಅಲ್ಲಿ ಜಯಂತ ಅಬ್ಬರ ಮಗದಷ್ಟು ಹುಚ್ಚಾಟಗಳು ಜಾಸ್ತಿ ಆಗತ್ತೆ. ಇದೆಲ್ಲದರ ಜೊತೆಗೆ ತನ್ನ ತಂದೆಯ ಬಳಿ ಕೆಲಸಕ್ಕೆ ಹೋಗೋದಕ್ಕೆ ಆಕೆ ಪರ್ಮಿಷನ್ ತಗೋಬೇಕಾಗಿದೆ. ಅದೇ ಕಾರಣಕ್ಕೆ ಆಕೆ ಗ್ಯಾರೇಜ್ಗೆ ಬಂದಿದೆ. ಅಪ್ಪನ ಹತ್ರ ಪರ್ಮಿಷನ್ ಕೇಳಿದಾಗ ಅಪ್ಪ ಮಗಳ ಆಸೆಗೆ ತಣ್ಣೀರೆಚ್ಚು ಮಾದವಳು ಹೊರಗಡೆ ಹೋದಷ್ಟು ಅವಳ ಮನಸ್ಸಿಗೆ ಆಗಿರ್ತಕ್ಕಂಥ ಆಸೆಯನ್ನ ಕೂಡ ಆಕೆ ಮರಿಬಹುದು ಅಂತ ಯೋಚನೆ ಮಾಡಿದೆ. ಮಗಳು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆದರೆ ಅಪ್ಪನಿಗೆ ಮಗಳ ಆಲೋಚನೆ ಯೋಚನೆ ಇದ್ದೇ ಇದೆ. ಮಗಳನ್ನ ನೋಡ್ತಾನೆ, ಆಕೆ ಅನುಭವಿಸಿದಂಥ ಸಂಕಟಗಳು, ಅವಳು ಹೇಳಿದಂಥ ಜಯಂತ್ ಬಗೆಗಿನ ಕಟ್ಟು ಸತ್ಯಗಳು ಎಲ್ಲವನ್ನ ಕೂಡ ಇಲ್ಲಿ ಶ್ರೀನಿವಾಸ್ ಅವರು ನೆನಪು ಮಾಡ್ಕೋತಿರ್ತಾರೆ, ದುಃಖಿಸ್ತಿರ್ತಾರೆ. ಅದೇ ಆಲೋಚನೆಯಲ್ಲಿ ಮುಳುಗೋಗಿರ್ತಾರೆ. ಅದರ ಜೊತೆ ಕಾರ್ನಲ್ಲಿ ಕೆಲಸವನ್ನ ಕೂಡ ಮಾಡ್ತಿರ್ತಾರೆ. ಹೀಗೆ ಆಲೋಚನೆಯಲ್ಲಿ ಮುಳುಗಿ ಹೋದಾಗ ಕೆಲಸದ ಕಡೆ ಗಮನ ಕೊಡೋಕ್ಕಾಗದೆ ಆ ಒಂದು ಯೋಚನೆಯಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀನಿವಾಸ್ ಅವರ ಕೈಗೆ ಆಘಾತವಾಗತ್ತೆ, ಪೆಟ್ಟಾಗ್ಬಿಡತ್ತೆ. ಈ ಕಡೆ ಮಗಳು ಮತ್ತೆ ವೆಂಕಿ ಇಬ್ರು ಕೂಡ ಓಡ್ ಬಂದೇನೋ ರಕ್ಷಣೆ ಮಾಡ್ತಾರೆ ಶ್ರೀನಿವಾಸ್ ಅವರನ್ನ. ಬಟ್ ಆಲ್ರೆಡಿ ಕೈಗೆ ಭಾರಿ ಪೆಟ್ಟಾಗಿರುತ್ತೆ. ಹಾಗಾಗಿ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಇಲ್ಲಿ ವೆಂಕಿ ಹೋಗಿದ್ದೆ ಲಕ್ಷ್ಮಿ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಿದ್ದಾರೆ. ಸ್ವಲ್ಪ ಬನ್ನಿ ಅಂತ ಹೇಳಿ ಲಕ್ಷ್ಮಿ ಅವ್ರಿಗೆ ಗೊತ್ತಿಲ್ಲ ಯಾಕೆ ಏನು ಅಂತ ಹೇಳಿ. ಬಟ್ ಅಲ್ಲಿ ಜಾನು ಇರುವುದನ್ನ ನೋಡಿದೆ. ಏನಮ್ಮ ನೀನು ಯಾಕೆ ಇಲ್ಲಿದೆಯಾ ಅಂತ ಕೇಳಿದಾಗ ಅದು ಅಮ್ಮ ಅಪ್ಪನಿಗೆ ಈ ರೀತಿ ಆಕ್ಸಿಡೆಂಟ್ ಆಗೋಯ್ತಮ್ಮ ಅಂದ ತಕ್ಷಣ ಆಘಾತಗೊಳ್ತಾರೆ ಲಕ್ಷ್ಮಿ. ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಒಮ್ಮೆ ಕೂಡ 35 ವರ್ಷಗಳ ಸಂಸಾರ ಮಾಡಿದ್ದಾರೆ. ಅಷ್ಟು ವರ್ಷಗಳಲ್ಲಿ ಒಮ್ಮೆ ಕೂಡ ಅವರು ಯಾವುದೇ ರೀತಿ
ರೀತಿಯ ಪೆಟ್ಟನ್ನು ಕೂಡ ಮಾಡ್ಕೊಂಡಿರಲಿಲ್ಲ. ಆದರೆ ಈ ಬಾರಿ ಪೆಟ್ಟನ್ನು ಮಾಡ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಅವರಿಗೆ ಆಘಾತವಾಗುತ್ತೆ. ಗಂಡನ ಬಳಿಗೆ ಹೋಗಿದ್ದೆ, ಅಲ್ಲಿ ಕೈಗೆ ಬ್ಯಾಂಡೇಜ್ ಹಾಕಿರ್ತಾರೆ, ಅದನ್ನು ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಎಂದೂ ಮಾಡ್ಕೊಂಡಿಲ್ಲ, ಆದರೆ ಇವತ್ತು ಮಾಡ್ಕೊಂಡಿದ್ರ ಅಂದರೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿ ಸಂಕಟ ಪಡ್ತಿದ್ದಾರೆ ಲಕ್ಷ್ಮಿಯವರು. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟ ಅಂತ ಜಾನುಗೆ ಗೆಲ್ ಶುರುವಾಗ್ಬಿಟ್ಟಿದೆ. ಅತ್ತ ಕಡೆ ಒಂದಾಗಿರ್ತಕ್ಕಂಥ ವೆಂಕಿ ಮತ್ತು ವೆಂಕಿ ಅಮ್ಮ ನಿಜಕ್ಕೂ ಕೂಡ ಮಗುದೊಮ್ಮೆ ಹೊಸ ಬದುಕನ್ನು ಬದುಕ್ತಿದ್ದಾರೆ. ಇತ್ತ ಕಡೆ ಯಾರು ತನ್ನ ಮನೆಯ ಮೇಲೆ ದ್ವೇಷವನ್ನ ಕಾಡ್ತಿರುವುದು, ಸಿಂಚುನಾಯ ಸ್ಥಿತಿಗೆ ಕಾರಣ ಯಾರು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಬಂದಿರತಕ್ಕಂಥ ಭಾವನೆಗೆ ಒಂದು ದೊಡ್ಡ ಸುಳಿವೆ ಸಿಕ್ಕಿದೆ. ಬಿಕಾಸ್ ಆ ಮನೆಯಲ್ಲಿ ನೀಲು ಮೇಲೆ ಭಾವನೆಗೆ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಇಲ್ಲಿ ನೀಲು ಇಷ್ಟು ದಿನ ಸಿಂಚುನಾನ ಟಾರ್ಗೆಟ್ ಮಾಡಿದ್ರು. ಬಿಕಾಸ್ ಇಲ್ಲಿ ಸಿಂಚುನಾ ಮನೆಯ ಪ್ರೀತಿಯ ಮಗಳು, ಅವಳ ಬದುಕೆ ಕಂಕತ್ತಲ್ಲಾದರೆ ಖಂಡಿತ ಇಡೀ ಮನೆಯೇ ಗೋಳಲ್ಲಿ ಮುಳುಗೋಗುತ್ತೆ ಅಂತ ಹೇಳಿ ಅದೇ ಕಾರಣಕ್ಕೆ ಸಿಂಚುವಿನ ಮಗುವಿನ ಕತ್ತಿಯನ್ನು ಕೂಡ ಮುಗಿಸಿದ್ಲು. ಇವತ್ತು ಸಿಂಚು ಹುಚ್ಚಿ ಅಂತಾಗಿದ್ದಾಳೆ, ಮಗು ಇಲ್ಲದೆ ಇದ್ರೂ ಭ್ರಮೆಯಲ್ಲಿ ಬದುಕ್ತಿದ್ದಾಳೆ. ಹಾಗಾಗಿ ನಿಜಕ್ಕೂ ಇಲ್ಲಿ ನೀಲು ಅನ್ಕೊಂಡಾಗೆ ಆಗಿದೆ. ಈಗ ಮಗದೊಂದು ಸ್ಟೆಪ್ಪನ್ನು ತಗೋತಿದ್ದಾರೆ. ನೀಲು ತನ್ನ ಮಾವನ ಕತ್ತಿನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಾಗಿ ಹೊರಗಡೆಯಿಂದ ಯಾರ್ದೋ ಬಳಿಯ ಔಷಧಿಯನ್ನು ತಗೊಂಡು ಜಸ್ಟ್ 15 ಗಂಟೆಯಲ್ಲಿ ಅಥವಾ 15 ದಿನದಲ್ಲಿ ಖಂಡಿತವಾಗ್ಲೂ ಅವರ ಕತೆ ಮುಗಿದು ಹೋಗುತ್ತೆ ಅಂತ ಒಂದು ಔಷಧಿಯನ್ನು ತೆಗೆದುಕೊಂಡು ಬಂದಿದ್ದಾಳೆ ನೀಲು. ಅದನ್ನು ಮಾವನಿಗೆ ಕೊಡಬೇಕಾಗಿರೋ ಹಾಲಿನಲ್ಲಿ ಮಿಕ್ಸ್ ಮಾಡ್ತಿದ್ದಾಳೆ. ಆಗ ಭಾವನ ಬರ್ತಾರೆ, ಭಾವನ ನೋಡ್ತಾರೆ. ಹಾಲು ಅರಿಶಿನ ದಾಲ್ ಯಾರಿಗೆ ಅಂತ ಅಂದ್ಕೊಂಡಿದ್ದೆ, ಏನಿದು ಯಾರಿಗೆ ಅರಿಶಿನ ದಾಲ್ ಮಾಡ್ಕೊಂಡು ಹೋಗ್ತಿದ್ರ ಅಂತ ನೀಲುನ ಕೇಳಿದಾಗ ನೀಲು ಒಮ್ಮೆ ಗಾಬರಿ ಆಗ್ತಾರೆ. ಏನಪ್ಪ ನಾನು ಮಿಕ್ಸ್ ಮಾಡ್ತಿರೋದೇನಾದರೂ ಇವಳು ನೋಡ್ಬಿಟ್ಲಾ ಅಂತ ಹೇಳಿ. ನಂತರ ಏನಿಲ್ಲ ಮಾವನಿಗೋಸ್ಕರ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿದಾಗ ಭಾವನಾಗ ಅನ್ಸುತ್ತೆ, ಮಾವ ಅರಿಶಿನ ದಾಲ್ ಕುಡಿಯಲ್ಲ ಅಲ್ವಾ, ಬಟ್ ಯಾಕೆ ಇವರು ಅರಿಶಿನ ದಾಲನ್ನೇ ತಗೊಂಡು ಹೋಗ್ತಿದ್ದಾರೆ ಅಂತ. ಹಾಗಾದ ಮಾತ್ರಕ್ಕೆ ಭಾವನ ಸುಮ್ಮನೆ ಆಗೋದಿಲ್ಲ, ಮರು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಮಾವನಿಗೆ ಅರಿಶಿನ ದಾಲ್ ಆಗೋದಿಲ್ವಲ್ಲ, ಯಾಕೆ ತಗೊಂಡು ಹೋಗ್ತಿದ್ರ ಅಂತ. ಅದು ಮಾವನಿಗೆ ತಗೊಂಡು ಹೋಗಬೇಕು ಅಂತ ಅತ್ತೆ ಹೇಳಿದರು, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಹೊರಟೇ ಬಿಡ್ತಾರೆ ಹಾಲನ್ನು ತಗೊಂಡು. ಅದನ್ನು ನೋಡಿದೆ ನಿಜಕ್ಕೂ ಡೌಟ್ ಶುರುವಾಗಿದೆ ಭಾವನಾಗೆ. ಅದರ ಜೊತೆಯಾಗಿ ಇಲ್ಲಿ ಸಿಂಚನ ಹೋಗಿ ಹಾಲನ್ನು ಕೊಟ್ಟು ಮಾವ ಕುಡಿತಿದ್ದಾಗನೇ ಇಲ್ಲಿ ಭಾವನಾಗೆ ಅನುಮಾನ ಜೋರಾಗ್ತದೆ. ಹಾಗಿದ್ರೆ ಕುಡಿದ 10 ಗಂಟೆಯೊಳಗೆ ಅವರ ಜೀವಕ್ಕೆ ಅಪಾಯವಾಗುತ್ತೆ. ಜೀವಕ್ಕೆ ಅಪಾಯವಾಗ್ತಿದ್ದಾಗ ಇಲ್ಲಿ ಭಾವನಾಗೆ ಸುಳಿವು ಸಿಕ್ಕೇ ಬಿಡುತ್ತೆ. ಇಲ್ಲಿ ನೀಲು ಮಾಡಿರ್ತಕ್ಕಂಥ ಆ ಒಂದು ಪಿತೂರಿಯಿಂದನೇ ರೀತಿ ಆಗಿರ್ಬೋದು ಅಂತ. ಯಾಕಂದ್ರೆ ತಾನು ಅರಿಶಿನ ದಾಲನ್ನು ಕೊಡ್ಲಿಕ್ಕೆ ಹೇಳಿಲ್ಲ ಅಂತ ಅತ್ತೆ ಹೇಳ್ಬಿಟ್ರು ಅಂದರೆ ಖಂಡಿತ ನೀಲು ನಿಜಕ್ಕೂ ಅಪರಾಧಿಯಾಗಿ ನಿಂತ್ಕೋತಾರೆ ಭಾವನಾ ಮುಂದೆ. ಕೊನೆಗೂ ಇಲ್ಲಿ ಭಾವನಾ ಯಾರು ಈ ಮನೆಯಲ್ಲಿ ಆಟ ಆಡ್ತಿರೋದು, ದ್ವೇಷ ಮಾಡ್ತಿರೋದು ಅನ್ನೋದನ್ನು ಪತ್ತೆ ಹಚ್ಚೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾಳೆ ಅಂತಲೇ ಹೇಳ್ಬೋದು. ಹಾಗಂತ ಮಾತ್ರಕ್ಕೆ ಸುಮ್ಮನೆ ಕೂರೋಳಲ್ಲ ಭಾವನಾ. ಎಲ್ಲರ ಮುಂದೆ ಆಕೆಯ ಬಂಡವಾಳವನ್ನು ಬಟಾ ಬಯಲುಗೊಳಿಸೋದ್ರ ಮುಖಾಂತರ ನೀಲುನೇ ಇಷ್ಟು ದಿನದ ಆಗು ಹೋಗುಗಳಿಗೆ ಕಾರಣ ಅನ್ನೋ ರೀತಿಯಲ್ಲಿ ಎಲ್ಲ ಸತ್ಯವನ್ನು ಕೂಡ ಸಾಕ್ಷಿ ಸಮೇತ ರಿವಿಲನ್ನು ಮಾಡ್ತಾರೆ. ಅದರ ಜೊತೆಗೆ ಮಾಡಿರೋ ಕರ್ಮಕ್ಕೆ ಪೊಲೀಸ್ ವಶಕ್ಕೂ ಕೂಡ ಹೋಗಬೇಕಾಗುತ್ತೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.